ಕೇಜ್ರಿವಾಲ್ ಜಾಮೀನನ್ನ ಈಗ ಕೋರ್ಟ್ ಕಾಯ್ದಿರಿಸಿದೆ. ಹಾಗಾಗಿ 2 ದಿನಗಳ ಕಾಲ ಜೈಲಲ್ಲೇ ಇರಬೇಕಾಗತ್ತೆ ಅರವಿಂದ್ ಕೇಜ್ರಿವಾಲ್. ಕೇಜ್ರಿವಾಲ್ ಜಾಮೀನು ಕಾಯ್ದಿರಿಸಿರುವಂಥ ತೀರ್ಪು. ದೆಹಲಿ ಸಿಎಂಗೆ ಇನ್ನೆರಡು ದಿನ ಜೈಲೇ ಗತಿ ಆಗುತ್ತೆ. ದೆಹಲಿ ಹೈಕೋರ್ಟಿಂದ ತೀರ್ಪು ಇದೆಯಲ್ಲ, ಅದನ್ನು ಹೋಲ್ಡಲ್ಲಿ ಇಡಲಾಗಿದೆ. ದೆಹಲಿ ಸಿಎಂ ಕೇಜ್ರಿವಾಲ್ ಕುಖ್ಯಾತ ಭಯೋತ್ಪಾದಕನೇ ಅಂತ ಪ್ರಶ್ನೆಯನ್ನು ಮಾಡಿರುವಂಥದ್ದು ಪತ್ನಿ. ಜಾಮೀನು ಪ್ರಶ್ನಿಸಿ ಇಡಿ ದೆಹಲಿ ಹೈಕೋರ್ಟಿಗ ಮೆಟ್ಟಿಲೇರಿದ್ದಕ್ಕೆ ಈ ರೀತಿಯ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಹಲವು ಕೇಸ್ಗಳಲ್ಲಿ ಬೇಕಿರುವ ಕುಖ್ಯಾತ ಉಗ್ರನಂತೆ ಈ ರೀತಿಯಾಗಿ ಇಡಿ ವರ್ತನೆ ಮಾಡ್ತಾ ಇದೆ. ಜಾರಿ ನಿರ್ದೇಶನಾಲಯ ವರ್ತನೆಗೆ ಕೇಜ್ರಿವಾಲ್ ಪತ್ನಿ ಸುನಿತಾ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. शेयर करना चाहूंगी, अभी कल ही आपके मुख्यमंत्री को बेल मिली. अभी सुबह ऑर्डर अपलोड होना था, ऑर्डर अपलोड नहीं हुआ और ईडी हाई कोर्ट पहुंच गई ऑर्डर को स्टे करवाने के लिए. इतना ये तो ऐसे हो गया एज इफ अरविंद केजरीवाल इज द मोस्ट वांटेड टेररिस्ट ऑफ इंडिया. देश में तानाशाही इतनी हद पार कर रही है कि ईडी किसी को लिबर्टी भी नहीं देने के, मुख्यमंत्री के अगेंस्ट वो स्टे के लिए चली जाती है. अभी हाईकोर्ट में फैसला आना बाकी है. आशा करते हैं कि हाईकोर्ट न्याय करेगा. अभी आतिश जी का आज अनशन शुरू हो रहा है. इसके लिए आपके मुख्यमंत्री जी ने एक संदेश भेजा था जो मैं आप सबके सामने पढ़ के सुना देती हूँ. इस बार पूरे देश में भीषण गर्मी पड़ रही है. तापमान 50 पर चला गया है. कहा जा रहा है कि इतनी गर्मी शायद 100 साल में पहली बार पड़ी है. ये किसी के ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.